ಮಾಡೋರು ಇದಾರಲ್ಲ, ಇವಾಗ ರಾಜಕೀಯ ಬಂದು ಪ್ರಜಾಕೀಯ ಮಾಡೋರು ನೋಡಿದ್ರೆ ಯಾರೋ ಅದು ಸರ್. ಈಗ ಅದು ರಾಜಕೀಯ ಮಾಡಿದವರು ಈಗ ಪ್ರಜಾಕೀಯ ತರ ಐತಲ್ಲ. ಈಗ ಜನ ಈಗ ಗೆದ್ದವರೆಲ್ಲ ಹೊಸ ಶಾಸಕರಿದ್ದಾರೆ, ವಿದ್ಯಾವಂತರಿದ್ದಾರೆ, ಯೂಟ್ಯೂಬರ್ಸ್ ಇದ್ದಾರೆ, ಐಟಿ ಡಿಪಾರ್ಟ್ಮೆಂಟ್ ಮಾಡ್ಲಿ, ಕಂದಾಯ ಇಲಾಖೆಯವರು ಇದ್ದಾರೆ. ನಾನು ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತೀನಿ, ನಾನು ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಪ್ರತಿನಿಧಿಗಳು ಯಾರ್ಯಾರು ಕ್ಯಾಂಪಸ್ ಎಲೆಕ್ಷನ್ ಕೇಂದ್ರ ಮಾಡ್ತಿದ್ರು ಆ ಟೈಮ್ನಲ್ಲಿ ಡಿಸ್ಕಸ್ ಮಾಡಿದಾಗ ನನ್ಗೆ ಯಾರೋ ಒಬ್ಬ ಹೇಳ್ತಾನೆ ನೀನ್ ಯಾಕೆ ಪ್ರಜಾಕೀಯದಿಂದ ನಿಂತ್ಕೋಬಾರ್ದಿತ್ತು ಅಂತಂದಾಗ ನನ್ನ ಪಕ್ಕ ಇನ್ನೊಬ್ಬ ಕೂತವನು, ಬೇಕಾದ್ರೆ ಅವ್ನ ಹೆಸರು ಹೇಳ್ತೀನಿ. ಅವನೇನ್ ಹೇಳ್ದ ಅಂತಂದ್ರೆ, ನಾನು ರಿಯಾಲಿಟಿ ಹೇಳ್ತೀನಿ ನಿಮ್ಗೆ. ಉಪೇಂದ್ರ ಅವರು ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಬಿಟ್ಟು ಆಳ ನೋಡ್ತಾರೆ. ಯಾರೋ ಒಬ್ಬ ಗೆದ್ದನ ನೋಡೋಣ ಅಂತ, ಅದಾದ್ಮೇಲೆ ಅವ್ರು ಬರಬಹುದು ಈ ನಿರೀಕ್ಷೆಯಲ್ಲಿ ಇದ್ದಾರೆ ಉಪೇಂದ್ರ ಅವರು. ಓಕೆ ಬಿಡಿ. ಅದಕ್ಕೆ ನಾನು ಏನ್ ಮಾಡ್ಬಿಟ್ಟಿದ್ದೀನಿ ಗೊತ್ತಾ, ನಾನು ತಳ್ಳಕ್ಕೂ ಮಾಡ್ತಾ ಇಲ್ಲ ಇವಾಗ, ನಾನು ಯಾರಿಗೆ ಟಿಕೆಟು ಕೊಡ್ತಾ ಇಲ್ಲ. ನಿಮ್ಗೆ ಹೇಳ್ತಾ ಇದ್ದೀನಿ, ನೋಡಪ್ಪ ಒಂದು ಆ್ಯಪ್ ಮಾಡಿದ್ದೀನಿ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಅಭ್ಯರ್ಥಿನ, ನಿಮ್ಗೆ ಕರೆಕ್ಟ್ ಅನ್ಸೆ ನೀವೇ ನಿಲ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪಾಸ್ಪೋರ್ಟ್ ಸೈಜಲ್ಲಿ ಮುದ್ದಾ ಕಾಡ್ತೀವಿ. ಮಗ್ಬೇಕು ಯಾಕ ನಮ್ಮ ಸಂಖ್ಯೆ 1 ಗೆಲುವು. ಇರೋದೇ ಇವಾಗ ಗೆಲ್ಲಬೇಕು, ನೀವು ಗೆಲ್ಬೇಕು, ನಾನು ಗೆಲ್ಬೇಕು ಅಷ್ಟೇ. ನಮಗೆ ದೇಶ ಗೆಲ್ಲುತ್ತೋ ಜನ ಗೆಲ್ತಾರೋ ಬೇಕಾಗಿಲ್ಲ, ಅಲ್ಲೊಬ್ಬ ಗೆಲ್ತ ಇಲ್ಲೊಬ್ಬ ಗೆಲ್ಬೇಕು. ನಾವು ಗೆಲ್ಲಿಸ್ಕೊಂಡೆ ಸಾಯ್ತಾ ಇದೀವಿ ಇದುವರೆಗೂ.